ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಸರಣಿ ಮಾಲಿಕೆಗೆ ನಿಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿನ ಮೇ 28, 2026 ಗುರುವಾರದಂದು ಸರಣಿ 71 ತಲುಪಿದ್ದೇವೆ. 71ನೇ ದಿನ, 71ನೇ ಸಾಹಿತ್ಯ ಕೃತಿಯಾಗಿ ಶ್ರೀ ಬಾಪು ಕಾಡೆಯವರು ಬರೆದಿರುವಂಥ ಮಕ್ಕಳ ಜಾತ್ರೆ, ಮಕ್ಕಳ ಪದ್ಯಗಳ ಪರಿಚಯವನ್ನು ಇವತ್ತು ನಾನು ನಿಮಗೆ ಪರಿಚಯಿಸಲಿದ್ದೇನೆ. ಒಂದು ವಿಶೇಷವಾದ ಕೃತಿ ಅಂದರೆ, ಜೀವನದಲ್ಲಿ ಬರುವಂಥ ಸವಾಲುಗಳನ್ನು ಸ್ವೀಕರಿಸಿದಾಗಲೇ ಬದುಕು ಸುಂದರ ಹಾಗೂ ಆನಂದಮಯವಾಗಿರುತ್ತೆ. ಏಕೆಂದರೆ ನಾವು ನಿಸರ್ಗದ ಸೌಂದರ್ಯವನ್ನ ಹಾಗೂ ಪರಿಸರದ ಸನ್ನಿವೇಶದಲ್ಲಿರುವಂಥ ಪರಿಸರದ ರಮಣೀಯ ದೃಶ್ಯಗಳನ್ನು ನಾವು ನೋಡ್ತಾ ಇರ್ತೀವಿ. ಅಂಥ ದೃಶ್ಯಗಳನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ಕಲದಿಗೆ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ, ನಂತರ ಬಾಗಲಕೋಟೆ ಲೋಕಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ, ಬೆಳಗಾವಿಯ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರಾದೇಶಿಕ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ, ಪ್ರಸ್ತುತ ಬಾಗಲಕೋಟೆ ಪ್ರಾದೇಶಿಕ ಕಚೇರಿಯಲ್ಲಿ ಸೇವೆ ಸಲ್ಲಿಸ್ತಿರುವಂತ ಇವರು ದೃಷ್ಟಿಯನ್ನ ಕಳೆದುಕೊಂಡಿದ್ರೂ ಸಹ ಮಕ್ಕಳಿಗಾಗಿ ಸಾಹಿತ್ಯ ರಚಿಸುವಲ್ಲಿ ಅವರು ಮಕ್ಕಳ ಸಾಹಿತ್ಯದಲ್ಲಿರುವಂತ ಆಸಕ್ತಿ ಯಾವುದೂ ಸಹ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಬಾಪು ಕಾಡೆಯವರ ಸಾಧನೆ ನಿಜಕ್ಕೂ ಮಹತ್ತರವಾದದ್ದು. ಅವರು ಜೀವನದಲ್ಲಿ ಎಲ್ಲೇ ಎದೆಗುಂದದೆ ದೃಷ್ಟಿ ಹೋದರೂ ಸಹ ತಾವು ಏನಾದರೂ ಸಾಧಿಸಬೇಕನ್ನುವಂತ ನಿಟ್ಟಿನಲ್ಲಿ ಬ್ರೈಲ್ ಲಿಪಿಯನ್ನ ಕಲಿತು ಈಗ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯ ಸೇವೆಯನ್ನ ಸಲ್ಲಿಸ್ತಿರುವಂತ ಬಾಪು ಕಾಡೆಯವರು ಬರೆದಿರುವಂತ ಈ ಸುಂದರ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದಾನೆ. ಮಕ್ಕಳ ಜಾತ್ರೆ ಕೃತಿಯಲ್ಲಿ ಈ ಕೃತಿಯನ್ನು ಚಿಲಿಪಿಲಿ ಪ್ರಕಾಶನ ಧಾರವಾಡ ಅವರು ಪ್ರಕಟಿಸಿದ್ದಾರೆ. 72 ಪುಟಗಳ ಈ ಕೃತಿ 70 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದ್ದಾರೆ. 2017ರಲ್ಲಿ ಈ ಕೃತಿ ಪ್ರಕಟಿಸಿದ್ದಾರೆ. ಮಕ್ಕಳ ಜಾತ್ರೆ ಕೃತಿಗೆ ಮುನ್ನುಡಿಯನ್ನ ನಾಡೋಜ ಡಾಕ್ಟರ್ ಚನ್ನವೀರ ಕಣಿವೆಯವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಬೆನ್ನುಡಿಯನ್ನ ಶಂಕರ ಅಲಗತ್ತಿ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಇದರಲ್ಲಿ ಒಟ್ಟು 33 ಕವಿತೆಗಳನ್ನ ನಾವು ಕಾಣಬಹುದು. ಆಡುವ ಹಕ್ಕಿ, ಓಡುವಂತಹ ನದಿ, ಮೂಡುವ ಸೂರ್ಯ ಹಾಗೂ ಮಕ್ಕಳಿಗೆ ಕಾಡುವಂತ ಕನಸು, ಬಾಲ್ಯದ ಸವಿ ನೆನಪು, ಅಜ್ಜಿ, ಈ ತರ ಹಲವಾರು ಕವಿತೆಗಳನ್ನ ನಾವು ಕಾಣಬಹುದು. ಮಕ್ಕಳಲ್ಲಿರುವಂತಹ ಬಾಲ್ಯವನ್ನ, ಕಳೆದು ಹೋಗುತ್ತಿರುವಂತ ಬಾಲ್ಯವನ್ನ, ಬಾಲ್ಯದಲ್ಲಿ ಮಾಡುವಂತ ತುಂಟಾಟವನ್ನ, ಮುಗ್ಧತೆಯನ್ನ ಈ ಕವಿತೆಗಳ ಮೂಲಕ ಸೆರೆ ಹಿಡಿಯುವಂತ ಕೆಲಸವನ್ನ ಬಾಪು ಕಾಡೆಯವರು ಮಾಡಿದ್ದಾರೆ. ಒಟ್ಟು 33 ಕವಿತೆಗಳಲ್ಲಿ ಸುಂದರವಾದ ಹಾಡುಗಳನ್ನ ಗೇಯತೆಯೊಂದಿಗೆ ಈ ಕವಿತೆಗಳನ್ನ ರಚಿಸುವಲ್ಲಿ ಅವರು ಯಶಸ್ಸನ್ನ ಸಾಧಿಸಿದ್ದಾರೆ. ಪಪ್ಪಿ ಕೊಡು ಅಪ್ಪಿ, ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಪುಟ್ಟ ಬಂದ ಹತ್ತಿರ, ಪ್ರೀತಿಯಿಂದ ಎತ್ತಿಕೊಂಡು ನನ್ನ ಭುಜದ ಎತ್ತರ, ಪಪ್ಪಿ ಕೊಡು ಅಪ್ಪಿ ಎಂದು ನುಡಿದೆ ನಾನು ಮೆಲ್ಲಗೆ, ಕೆನ್ನೆಗೊಂದು ಮುತ್ತು ಕೊಟ್ಟು ಕಡೆದೆ ಬಿಟ್ಟ ಗಲ್ಲಕ್ಕೆ. ಅಂದರೆ ಆಮೇಲೆ ಇಲ್ಲಿ ಪ್ರತಿಯೊಂದು ಕವಿತೆಗಳಿಗೂ ಸಹ ಚಿತ್ರಗಳನ್ನ ಹಾಕಿಸುವಂತ ಕೆಲಸ ಮಾಡಿದ್ದಾರೆ. ಕವಿತೆಗಳಿಗೆ ಒಪ್ಪುವಂತ ಸುಂದರವಾದ ಚಿತ್ರಗಳನ್ನ ಈ ಕೃತಿ ಒಳಗೊಂಡಿದೆ. ಪುಟ್ಟ ಮಕ್ಕಳಿಗೆ ನಾವು ಪಪ್ಪಿ ಕೊಡುವಂತ ಅಂದರೆ, ಪುಟ್ಟ ಮಕ್ಕಳು ಪಪ್ಪಿ ಕೊಟ್ಟು ಗಲ್ಲವನ್ನ ಕಡಿಯುವಂತ, ತುಂಟಾಟ ಮಾಡುವಂತ ಮಗುವಿನ ಸನ್ನಿವೇಶಗಳನ್ನು ಸಹ ಇಲ್ಲಿ ದಾಖಲಿಸಿದ್ದಾರೆ. ಮಕ್ಕಳು ಎಷ್ಟೆಲ್ಲ ತುಂಟಾಟ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಇಲ್ಲಿ ನೋಡಬಹುದು, ಪ್ರತಿಯೊಂದು ಕವಿತೆಗಳಿಗೂ ಸಹ ಸುಂದರವಾದ ಚಿತ್ರಗಳನ್ನ ಲೇಖಕರು ಹಾಕಿಸಿದ್ದಾರೆ. ಚಿತ್ರಗಳು ಸಹ ಸುಂದರವಾಗಿ ಕವಿತೆಯ ಮೆರುಗನ್ನು ಹೆಚ್ಚಿಸುವ ರೀತಿಯಲ್ಲಿ ಚಿತ್ರಗಳಿವೆ. ತೋಟದ ನೋಟ ಅನ್ನುವಂತ ಒಂದು ಕವಿತೆಯಲ್ಲಿ, ಭಾನುವಾರ ಶಾಲೆಗೆ ಬಿಡು, ತೋಟಕ್ಕೆ ಹೋದೆವು ನಾವು ನೋಡಲು, ಸುತ್ತಲೂ ಹಸಿರು ಗೋಧಿ ಪೈರು, ನಿಲ್ಲದೆ ಓಡುವ ಕಾಲುವೆ ನೀರು, ದಪ್ಪನೆ ಮೀಸೆಯ ತೋಟದ ಆಳು, ತಿನ್ನಲು ಕೊಟ್ಟ ಕಡಲೆ ಕಾಳು, ತೆಂಗಿನ ಮರದಲ್ಲಿ ಸಿಹಿ ಎಳೆ ನೀರು, ಹುಣಸೆ ಮಾವು ಎಂತ ಒಗರು, ಕುಪ್ಪಳಿಸುತ್ತಿದೆ ಮುದ್ದಿನ ಮೊಲವು, ಪಿಳಿ ಪಿಳಿ ಕಣ್ಣು ಎಂತ ಚಲುವು, ಗಲ್ ಗಲ್ ಗೆಜ್ಜೆ ಆಕಳ ಕರುವು, ಅದರ ನೊಡಾಡಲು ಎಂತ ನಲಿವು, ಮರದಲ್ಲಿ ನೋಡು ಹಕ್ಕಿಯ ಗೂಡು, ಸುಮಧುರ ಸುಮಧುರ ಕಂಠದ ಕೋಗಿಲೆ ಹಾಡು, ಅಮ್ಮನು ಬಡಿಸಿದ ಸವಿ ಸವಿ ಊಟ, ಸಂಜೆಯ ಹೊತ್ತಿಗೆ ಮನೆ ಮನೆ ಕಡೆ ಊಟ. ಭಾನುವಾರ ರಜೆ ದಿನ ತೋಟಕ್ಕೆ ಹೋದಂತ ಸಂದರ್ಭದಲ್ಲಿ ತೋಟದಲ್ಲಿ ನೋಡುವಂತ ಸನ್ನಿವೇಶಗಳ ಕುರಿತಾಗಿ
ಮಗು ಹೇಳುವಂಥದ್ದು. ತೋಟಕ್ಕೆ ಹೋದೆ ಸುತ್ತಲೂ ಹಸಿರು ಗೋಧಿಯ ಪೈರನ್ನು ಹೊಂದಿರುವಂಥದ್ದು, ಕಾಲುವೆಲೆ ನಿಂತಲೇ ನಿಲ್ಲದೆ ಚಲಿಸುವಂತಹ ನೀರು. ಅಲ್ಲಿ ತೋಟದಲ್ಲಿರುವಂತ ಆಳು ಮಗ ತಿನ್ನಕ್ಕ ಕಡಲೆಕಾಳು ಕೊಟ್ಟ, ತೆಂಗಿನ ಮರದಾಗ ಸಿಹಿನಿ ಎಳ್ನೀರಿತ್ತು, ಹುಣಸೆ ಮಾವು ಎಂತ ಒಗರು. ಅಂದ್ರೆ ಇಲ್ಲಿ ಪ್ರಕೃತಿಯ ಜೊತೆಗೆ ಹೊಲದ ವ್ಯವಸಾಯದ ಜೊತೆಗೆ ಹೊಲದಲ್ಲಿರುವಂತ ತೋಟದಲ್ಲಿರುವಂತ ಗಿಡಗಳು, ಗಿಡದ ಪರಿಚಯವನ್ನ ಮಗುವಿಗೆ ಮಾಡುತ್ತಾ, ಕುಪ್ಪಳಿಸ್ತಿರುವಂತ ಮೊಲ, ಆಮೇಲೆ ಮರದಲ್ಲಿರುವಂತ ಹಕ್ಕಿಗೂಡು, ಕೋಗಿಲೆ ಹಾಡು, ಎಷ್ಟು ಸುಂದರ. ತೋಟದಲ್ಲಿ ನಾವು ಊಟ ಮಾಡಿದ್ದು ಸವಿ ಸವಿ ಊಟ ಇತ್ತು ಅನ್ನುವಂಥದ್ದು. ಅಂದ್ರೆ ಊಟದ ಜೊತೆಗೆ ಕವಿತೆಯ ಜೊತೆಗೆ ವಾತಾವರಣದಲ್ಲಿ ಹೊಲದಲ್ಲಿ ನಾವು ನೋಡುವಂತ ಮರಗಳು, ಮರಗಳ ವಿಧಗಳು, ಹಾಗೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಜೊತೆಗೆ ಇದ್ದಾಗ ಮಾತ್ರ ಮನುಷ್ಯನ ಬದುಕು ಸುಂದರವಾಗುತ್ತೆ ಅನ್ನುವಂತ ಮಾರ್ಮಿಕವಾಗಿ ಹೇಳುವುದರ ಜೊತೆಗೆ ಪರಿಸರದಲ್ಲಿ ಕಲಿಕೆ ಉತ್ತಮವಾಗಿರುತ್ತೆ, ಪರಿಸರ ನಮಗೆ ಕಲಿಕೆಯನ್ನ ಮಾಡಿಸುತ್ತೆ ಅನ್ನುವಂತ ವಿಷಯವನ್ನು ಇಟ್ಕೊಂಡು ಸುಂದರವಾಗಿ ಕವಿತೆಯನ್ನು ಬರೆದಿದ್ದಾರೆ. ಇನ್ನು ಮಕ್ಕಳಿಗೆ ತುಂಬಾ ಭಯ ಪಡುವಂತದ್ದು ಪರೀಕ್ಷೆಯ ಕಾಲ. ಪರೀಕ್ಷೆಯ ಕುರಿತಾಗಿ ಬರೆದಿರುವಂತ ಒಂದು ಕವಿತೆಯಲ್ಲಿ, ಬಿಸಿಲು ಕಾಲ ಬಂತು ಈಗ ಶಾಲೆಯಲ್ಲಿ ಪರೀಕ್ಷೆ, ಓದು ಬರಹ ಜೋರಿನಿಂದ ಗುರುಗಳಿಂದ ದೀಕ್ಷೆ, ನಸುಕಿನಲ್ಲಿ ಬೇಗ ಎದ್ದು ಓದಲೆಂದು ಕುಳಿತರು, ನಿನ್ನೊಳಗೆ ನಾನಿರುವೆ ಎನ್ನುತ್ತಿರುವ ನಿದ್ರೆಯು, ಅಪ್ಪ ಅಮ್ಮ ಅಣ್ಣನದು ಓದು ಎಂಬ ಒಂದೇ ಮಂತ್ರ, ಎಷ್ಟು ಸಲ ಓದಿದರೂ ತಿಳಿಯದೆನಗೆ ತಂತ್ರ, ವರ್ಷವಿಡೀ ಕಲಿತ ಪಾಠ ಬರೆಯಬೇಕು 3 ತಾಸು, ಚಿತ್ತ ಕೊಟ್ಟು ವಿದ್ಯೆ ಕಲಿತು ಆಗಬೇಕು ನಾನು ಪಾಸು. ಬೇಸಿಕ್ ಕಾಲ ಬಂತು ಅಂದ್ರೆ ಎಕ್ಸಾಮ್ ಟೈಮು ಮಾರ್ಚು ಏಪ್ರಿಲು. ಓದು ಬರ ಬೇಕಂತ ಜೋರು ನಾನು ಪರೀಕ್ಷೆ ಮಾಡ್ತೀನಿ, ಗುರುಗಳು ಹೇಳ್ತಾರೆ, ಅಣ್ಣ ಹೇಳ್ತಾನ, ಅಪ್ಪ ಹೇಳ್ತಾನ ಅಂತ ನಾನು ಓದಕ ಮುಂಜಾನೆ ಎದ್ದು ಕುಂದಿರ್ತೀನಿ. ಆದ್ರೆ ನನ್ನೊಳಗಿರುವಂತ ನಿದ್ದೆ ನಾನು ನಿನ್ ಜೊತೆಗೆ ಇದ್ದೀನಿ ಅಂತ ಹೇಳಿ ಅದು ನಿದ್ದೆ ಬರೆಸ್ತಿರ್ತತ ನನಗೆ. ಅಪ್ಪ ಅಮ್ಮ ಎಷ್ಟೇ ಓದು ಓದು ಅಂತಂದ್ರು ನಾನು ಎಷ್ಟು ಸಲ ಓದಿದ್ರು ಸಹ ನನಗೆ ನೆನಪಿರಲ್ಲ. ಹೆಂಗ್ ಓದ್ಬೇಕನ್ನ ಅಂತ ಒಂದು ತಂತ್ರನೇ ನನಗೆ ಗೊತ್ತಾಗ್ತಾ ಇಲ್ಲ. ವರ್ಷವಿಡೀ ಕಲ್ತಿರ್ತೀವಿ ಪಾಠನ, ಅದನ್ನ ಕೇವಲ 3 ತಾಸಿನಾಗ ಉತ್ತರ ಬರಿ ಅಂದ್ರೆ ಹೆಂಗ್ ಸಾಧ್ಯ? 3 ತಾಸಿನಾಗ ಉತ್ತರ ಯಾಕೆ ಬರಿಬೇಕು ನಾವು? ಉತ್ತರನ ಹೆಂಗ್ ಬರೆಯಕ್ಕಾಗತ್ತೆ 3 ತಾಸಿನಾಗ ಅನ್ನುವಂಥದ್ದು ಮಗು ಕೇಳುವಂತಹ ಸಹಜವಾದ ಪ್ರಶ್ನೆ. ನಾನು 1 ವರ್ಷ ಓದಿರ್ತೀನಿ, ಅದನ್ನ 1 ವರ್ಷ ಓದಿದ್ದಕ್ಕೆ ಉತ್ತರನು 1 ವರ್ಷದಾಗ ಕೊಡ್ಬೇಕು ನಾನು. ಆದ್ರೆ 3 ತಾಸಿನಾಗ ಉತ್ತರ ಬರಿ ಅಂತಾರ, ಅದ್ ಹೆಂಗ ಸಾಧ್ಯ ಅಂತೇಳಿ ಮಗು ಪ್ರಶ್ನೆಯನ್ನ ಮಾಡುವಂಥದ್ದು. ಹಾಗೆ ಮಕ್ಕಳ ಜಾತ್ರೆ ಅನ್ನುವಂತ ಶೀರ್ಷಿಕೆಯ ಗೀತೆ ಇದು. ಮಕ್ಕಳ ಜಾತ್ರೆ ಯಾವ ರೀತಿ ಮಕ್ಕಳು ಮಾಡ್ತಾರೆ? ಢಣ್ ಢಣ್ ಢಣ ಡಂಗುರ ಬಡಿಯಿತು, ತಿಮ್ಮನು ಬಂದನು ಅಂಗಳಕ್ಕೆ, ಮುಂದಿನ ವಾರವೇ ದೇವಿಯ ಜಾತ್ರೆ, ಹೇಳಿ ಕಳುಹಿಸಿ ಎಲ್ಲರಿಗೆ, ಅಜ್ಜಿ ಊರಿಗೆ ಲಗ್ಗೆ ಇಟ್ಟಿತು, ಚಿಲಿಪಿಲಿ ಗುಟ್ಟುತ್ತ ಚಿನ್ನರ ದಂಡು, ತೂಗುವ ತೊಟ್ಟಿಲು ಜಾರುವ ಮೆಟ್ಟಿಲು, ಹಿರಿ ಹಿರಿ ಹಿಗ್ಗಿತು ಜಾತ್ರೆಯ ಕಂಡು, ಕುದುರೆ ಕುಣಿತ ನಗಾರಿ ಬಡಿತ, ಹೂ ಅಲಂಕೃತ ತೇರಿನ ಸೆಳೆತ, ಮದ್ದಿನ ಸಿಡಿತ ವಾದ್ಯದ ಮೊರೆತ, ಜನಸಾಗರವೇ ಆನಂದ ಭರಿತ, ಚಿನ್ನು ಮಣ್ಣು ಕಿಟ್ಟು ಪುಟ್ಟು ಬಗೆ ಬಗೆ ಬಣ್ಣದ ಬಟ್ಟೆಯ ತೊಟ್ಟು, ಕಾಯಿ ಕರ್ಪೂರ ನೈವೇದ್ಯ ಹೊತ್ತು ದೇವಿಯ ಗುಡಿ ಕಡೆ ನಡೆದಿಹರು, ಬಣ್ಣದ ಬಳೆಗಳು ಮುತ್ತಿನ ಸರಗಳು ಮುದ್ದಿನ ತಂಗಿಗೆ ಅಣ್ಣನ ಉಡುಗೊರೆ, ಓಡುವ ರೈಲು ಆಡುವ ಮೊಬೈಲು ತಮ್ಮನ ಪಾಲಿಗೆ ಸ್ವರ್ಗವೇ ಇದ್ದರೆ, ಬಾಗಿಲ ತೋರಣ ಹೋಳಿಗೆ ಊರಣ ಬಂಧುಗಳೊಂದಿಗೆ ಸವಿ ಊಟ, ಸೈಕಲ್ ರೇಸು ಬಣ್ಣದ ಓಕುಳಿ ವಿಧ ವಿಧ ವೇಷದ ಬಯಲಾಟ, 3 ದಿನದ ಜಾತ್ರೆಯ ಮಜಾ ಕಳೆಯಿತು ನೋಡು ಬೇಸಿಗೆ ರಜಾ, ಉಳಿಯಿತು ಈಗ ಸವಿ ನೆನಪು ಊರಿನ ತುಂಬ ಜಾತ್ರೆಯ ಒಣಪು. ಜಾತ್ರೆ ಅಜ್ಜಿ ಊರಿನಾಗ ಜಾತ್ರೆ ಇರ್ತ, ಜಾತ್ರೆ ಬಂದಾಗ ತಿಮ್ಮ ಎಲ್ಲರೂ ಸಹ ಅಜ್ಜಿ ಊರಿಗೆ ಹೋಗ್ತಾರ. ಅಲ್ಲಿ ಅಜ್ಜಿ ಊರಿಗೆ ಹೋದಂತ ಸಂದರ್ಭದಲ್ಲಿ ಮಕ್ಕಳದೇ ಒಂದು ಕಲರ್ವ, ತೂಗುವಂತ ತೊಟ್ಟಿಲು ಜಾರುವ ಮೆಟ್ಟಿಲು, ಹಿರಿ ಹಿರಿ ಜಾತ್ರೆ ಕಂಡು ಹಿಗ್ಗಿತು, ಕುದುರೆ ಕುಣಿತ ನಗಾರಿ ಬಡಿತ, ಹೂವಿನಿಂದ ಅಲಂಕೃತವಾಗಿರುವಂತ ತೇರು, ಮದ್ದಿನ ಸಿಡಿತ ವಾದ್ಯದ ಬಡಿತ, ಆಗ ಆನಂದ, ಚಿನ್ನು ಮಣ್ಣು ಪುಟ್ಟು ಎಲ್ಲರೂ ಸೇರಿ ಬಗೆ ಬಗೆಯ ಸುಂದರವಾದ ಬಟ್ಟೆಗಳನ್ನ ತೊಟ್ಟು, ಕಾಯಿ ಕರ್ಪೂರ ನೈವೇದ್ಯ ಹೋಳಿಗೆಯನ್ನು ಒಯ್ದು ದೇವರಿಗೆ ನೈವೇದ್ಯನಿಟ್ಟು ಬಂದು ಬಣ್ಣ ಬಣ್ಣದ ಬಳೆಗಳು ಮುತ್ತಿನ ಸರಗಳು ಮುದ್ದಿನ ತಂಗಿಗೆ ಕೊಡಿಸ್ತಾನ ಅಣ್ಣ. ಆಮೇಲೆ ಓಡುವ ರೈಲು ಮೊಬೈಲು ತಮ್ಮನ ಪಾಲಿಗೆ. ಆಮೇಲೆ ಎಲ್ಲರ ಮನೆಗೂ ಸಹ ಬಾಗಿಲು ತೋರಣ, ಮನೆಯಲ್ಲಿ ಹೋಳಿಗೆ ಊರಣ,
ಬಂಧುಗಳಿಗೆ ಎಲ್ಲರಿಗೂ ಸಹ ಸಿಹಿ ಸಿಹಿ ಊಟ. 3 ದಿನದ ಜಾತ್ರೆ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಅದು ಜೀವನದಲ್ಲಿ ಕೊನೆವರೆಗೂ ಸಹ ನೆನಪಿನಲ್ಲಿರುವಂತದ್ದು ಜಾತ್ರೆ. ಯಾಕಂದ್ರೆ ಮಕ್ಕಳು ಅಷ್ಟು ಖುಷಿ ಖುಷಿಯಿಂದ ತಮ್ಮ ಜಾತ್ರೆಯಲ್ಲಿ ತಮ್ಮ ಒಂದು ಸ್ನೇಹಿತರೊಂದಿಗೆ ಆಡುವಂತಹ ಕ್ಷಣಗಳನ್ನ ಕೊನೆಯವರೆಗೂ ಅವರು ಮರೆಯದೆ ನೆನಪಿನಲ್ಲಿ ಇಟ್ಕೊಳ್ತಾರೆ ಅನ್ನುವಂಥದ್ದು. ನಿಸರ್ಗ ಅನ್ನುವಂತ ಒಂದು ಕವಿತೆಯಲ್ಲಿ ಏನು ಸೊಬಗು ಎಂತ ಬೆರಗು ವಸುಂಧರೆಯ ಮೈಮನ, ಗಿರಿಕಂದರ ನದಿ ಕಾನನ ಸೆಳೆಯುತ್ತಿದೆ ಕಣ್ಮಣ, ಕೂಲಿಡುವ ಕೂಜನ ಹಕ್ಕಿಗಾನ ಇಂಚರ, ಗಿಳಿ ಕೋಗಿಲೆ ಕಾಜಣಕ್ಕೆ ಇಲ್ಲ ಇಲ್ಲಿ ಪಂಜರ, ಕಾರಿರೊಳ ಬಾಂಧಳಕ್ಕೆ ಇಟ್ಟ ಹಾಗೆ ಕುಂಕುಮ, ಹಾಲಿನಂತ ಬೆಳಕು ಚೆಲ್ಲಿ ಹೊಳೆಯುತ್ತಿದೆ ಚಂದ್ರಮ, ಮುಂಗಾರಿನ ತಂಗಾಳಿಗೆ ತರುಲತೆಗಳ ನರ್ತನ, ಕೇದಿಗೆಯ ಹೂಬಣದೆ ದುಂಬಿಗಳ ಕೀರ್ತನ, ಧುಮ್ಮಿಕ್ಕುವ ಜಲಪಾತದೆ ನವರಸಗಳ ಸಿಂಚನ, ಪ್ರಕೃತಿಯ ವೈಭವ ಸಿರಿ ಚಳುವಿಕೆಯ ಚೇತನ. ಈ ನಿಸರ್ಗವನ್ನ ಕುರಿತು ಬರೆದಿರುವಂತ ಒಂದು ಕವಿತೆ. ಬಾಪು ಕಾಡೆಯವರು ಒಂದು ಸಾಧಕರಾಗಿ ಒಂದು ವಿಶೇಷವಾದಂತಹ ಬ್ರೈಲಿಪಿಯ ಮೂಲಕ ಅಕ್ಷರಗಳನ್ನ ಕಲಿತು ಒಂದು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ ಆಗಿದ್ದರೂ ಸಹ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಮಹಾವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸಿದ್ರು ಸಹ ಮಗುವಿನ ಮನಸ್ಸನ್ನ ಮುಗ್ಧತೆಯನ್ನ ಈಗಲೂ ಸಹ ಜೀವಂತಿಕೆಯಾಗಿ ತಮ್ಮಲ್ಲಿ ತಾವು ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಮಗು ಮನಸ್ಸಿನ ಮುಗ್ಧತೆ ಕಾರಣದಿಂದ ಅವರು ನೋಡುವಂತ ದೃಷ್ಟಿಕೋನ ಮಗು ನೋಡುವಂತ ದೃಷ್ಟಿಕೋನಕ್ಕೆ ಸಾಮ್ಯತೆ ಇದೆ. ಹಾಗಾಗಿ ನಿಸರ್ಗದಲ್ಲಿ ಎಂತ ಸೊಬಗು, ಗಿರಿಕಂದರಗಳ ಕಾಡು, ಹಕ್ಕಿಗಾನ, ಗಿಳಿ ಕೋಗಿಲೆಗಳ ಇಂಚರ, ಎಷ್ಟು ಕಾಡು, ಎಷ್ಟು ನಿಸರ್ಗ, ಎಷ್ಟು ವಿಸ್ಮಯವಾಗಿದೆ. ಒಂದು ಕಣಿವೆ ಇದೆ, ಜಲಪಾತ ಇದೆ, ನದಿಗಳಿವೆ, ಹಕ್ಕಿಗಳ ಇಂಚರ ಇದೆ, ಕೋಗಿಗಳ ಇಂಚರ ಇದೆ, ಹಾಲಿನಂತಹ ಬೆಳಕು ಸೂಸುವ ಹುಣ್ಣಿಮೆ ಚಂದ್ರಮನಿದ್ದಾನೆ, ಮುಂಗಾರಿನ ತಂಗಾಳಿ ಇದೆ, ತರುಲತೆಗಳಿವೆ, ಧುಮ್ಮಿಕ್ಕುವ ಜಲಪಾತಗಳಲ್ಲಿ ನವರಸಗಳ ನರ್ತನ ಮಾಡುತ್ತಿದೆ. ಎಷ್ಟು ವಿಸ್ಮಯ ಈ ನಿಸರ್ಗ, ಎಷ್ಟು ಸುಂದರವಾಗಿದೆ ನಿಸರ್ಗ ಅನ್ನುವಂಥದ್ದು. ನಿಸರ್ಗ ಮಾನವ ನಿರ್ಮಿಸಿದರೂ ಸಹ ಇಷ್ಟು ಸುಂದರವಾದ ನಿಸರ್ಗ ನಿರ್ಮಿಸಕ್ ಸಾಧ್ಯತೆನೇ ಇದ್ದಿಲ್ಲ. ಆದ್ರೆ ದೇವರು ನಿರ್ಮಿಸಿದಂತ ಇಂಥ ನಿಸರ್ಗದಲ್ಲಿ ಮನುಷ್ಯ ನಿಸರ್ಗವನ್ನ ಅದರ ಪಾಡಿಗೆ ಅದನ್ನ ಬಿಡದೆ ತನ್ನ ಅನುಕೂಲಕ್ಕೆ ತಕ್ಕಂತೆ ನಿಸರ್ಗವನ್ನ ಹೊಂದಾಣಿಕೆ ಮಾಡಲು ಹೋಗಿ ನಿಸರ್ಗದಲ್ಲಿರುವಂತಹ ಸಾಮ್ಯತೆಯನ್ನ ಕೆಡಿಸುವಂತ ಕೆಲಸವನ್ನ ಮನುಷ್ಯ ಮಾಡ್ತಾನೆ. ಆದ್ರೆ ನಿಸರ್ಗ ಮಾತ್ರ ರಮ್ಯ ರಮಣೀಯತೆಯಿಂದ ಕೂಡಿದೆ ಅನ್ನೋಂತ ಆಶಯದೊಂದಿಗೆ ಕವಿತೆಯನ್ನ ರಚಿಸಿದ್ದಾರೆ. ಇನ್ನು ಅಜ್ಜಿಯೊಂದಿಗೆ ಬಾಲ್ಯ. ಎಲ್ಲರ ಜೀವನದಲ್ಲಿಯೂ ಸಹ ಅಜ್ಜಿ ಒಂದು ವಿಸ್ಮಯವಾದ ಜಗತ್ತು ಮಕ್ಕಳ ಪಾಲಿಗೆ. ಅಂತ ಅಜ್ಜಿಯ ಕುರಿತಾಗಿರುವಂತ ಒಂದು ಕವಿತೆ. ಏನು ಚಂದ ಅಜ್ಜಿ ನಿನ್ನ ಮಾತಿನ ಮೋಡಿ, ಬಿಟ್ಟು ಹೋದಿ ನೆನಪುಗಳ ಸರಮಾಳೆ ಮಾಡಿ, ಆಡುವಾಗ ಜಾರಿ ಬಿದ್ದರೆ ಎತ್ತುಕೊಳ್ಳುವಾಕಿ, ಹಾಲುಗಲ್ಲದ ಕೆಂದುಟಿಗೆ ಮುತ್ತು ಕೊಡುವಾಕಿ, ಹುಣ್ಣಿಮೆ ರಾತ್ರಿ ಮಕ್ಕಳನ್ನ ಕೂಗಿ ಕರೆದಾಕಿ, ರಾಜ ರಾಣಿ ಹುಲಿ ಸಿಂಹದ ಕತೆಗಳ ಹೇಳಾಕಿ, ಗೋಧಿ ಹುಗ್ಗಿ ಕೊಬ್ಬರಿ ಕಡುಬು ಮಾಡಿ ಕೊಡುವಾಕಿ, ಹಸಿ ಸೀರೆ ಕುಪ್ಪಸ ತೊಟ್ಟು ಊರು ದೇವರ ಜಾತ್ರೆ ಮಾಡಾಕಿ, ಹಬ್ಬ ಹರಿದಿನ ಜಾತ್ರೆ ಬಂದರೆ ಬಂಧು ಬಳಗ ಕರೆದು ಉಣಸಾಕಿ, ಬೆಳಗಿನ ಜಾವದಿ ಜೋಳ ಬೀಸುತ್ತ ಬೀಸು ಕಳ್ಳಿನ ಪದಗಳ ಹಾಡಾಕಿ, ಅಂತಃಕರಣದ ಮಮಕಾರದೆ ಹೊಳೆಹಂಗ ತುಂಬಿ ಹರಿದಾಕಿ, ನ್ಯಾಯ ನೀತಿ ಸತ್ಯ ಧರ್ಮ ದೇವರಂತ ನಂಬಿ ನಡೆದಾಕಿ, ಕಿತ್ತು ತಿನ್ನು ಬಡತನದಾಗೂ ಪ್ರೀತಿ ಸ್ನೇಹ ಬಿತ್ತಿ ಬೆಳೆದಾಕಿ, ಪರರ ಸುಖ ತನ್ನದೆಂದು ಮಮ್ಮುಲ ಮರಗಾಕಿ, ಬಹಳ ಜಾತ್ರೆ ಮುಗಿಸಿ ನಮ್ಮನ್ನೆಲ್ಲ ಬಿಟ್ಟು ಹೋದಾಕಿ, ಎಂದು ಮರೆಯದ ನೆನಪಿನ ಬುತ್ತಿ ಬಿಟ್ಟು ಹೋದಾಕಿ. ಅಜ್ಜಿಯ ಕುರಿತಾಗಿರುವಂತ ಒಂದು ವಿಸ್ತಾರವಾದ ಒಂದು ಕವಿತೆ. ಎಷ್ಟು ಚಂದ, ಏನ್ ಚಂದ ಅಜ್ಜಿ ನಿನ್ ಮಾತಿನ ಮೂಡಿ. ಅಜ್ಜಿ ಎಷ್ಟು ಸುಲಲಿತವಾಗಿ ಸುಂದರವಾಗಿ ಮಾತಾಡ್ತಾ ಇದ್ಲು. ನಾವು ಆಡೋತ್ನಾಗ ಬಿದ್ರೆ ಬಂದು ನಮಗೆ ಸಮಾಧಾನ ಮಾಡಿ ಆರೈಕೆ ಮಾಡ್ತಿದ್ಲು. ಹುಣ್ಣಿಮೆ ರಾತ್ರಿ ಮಕ್ಕಳನ್ನೆಲ್ಲ ಸುಂತ ಕೂಡಿಸ್ಕೊಂಡು ಕತೆಗಳನ್ನು ಹೇಳಾಕಿ, ಕತೆ ಮೂಲಕ ರಾಜ ರಾಣಿ ಹುಲಿ ಸಿಂಹ ಕಾಡಿನ ಕತೆಗಳನ್ನು ಹೇಳಾಕಿ, ಗೋಧಿ ಹುಗ್ಗಿ ಕೊಬ್ಬರಿ ಕಡುಬು ಮಾಡಿ ನಮಗೆ ಮಾಡಿ ಕೊಡಾಕಿ, ಹಸಿರು ಸೀರೆ ಕುಪ್ಪಸ್ ತೊಟ್ಟು ದೇವ್ರ ಜಾತ್ರೆ ಮಾಡಾಕಿ, ಹಬ್ಬ ಹರಿದಿನ ಜಾತ್ರೆ ಬಂದ್ಬಿಟ್ರೆ ಎಲ್ಲರನ್ನು ಕರೆದು ಊಟ ಮಾಡಿಸಾಕಿ, ಅಂತಃಕರಣದಿಂದ ಮಮಕಾರದಿಂದ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ನಂಬಿ ಬದುಕದಾಕಿ, ಎಷ್ಟೇ ಕಷ್ಟಗಳು ಬಂದರೂ ಸಹ ಪ್ರೀತಿ ಸ್ನೇಹವನ್ನ ಬಿತ್ತಿ ಬೆಳೆದಾಕಿ, ಬಾಳ ಯಾತ್ರೆಯನ್ನ ಮುಗಿಸಿ ನಮ್ಮನ್ನೆಲ್ಲ ಅನಾಥ ಮಾಡಿ ಓದಾಕಿ, ತನ್ನ ನೆನಪುಗಳನ್ನ
ಹಸಿರಾಗಿ ಉಳಿಸಿದಾಕಿ ನಮ್ಮ ಅಜ್ಜಿ ಅನ್ನುವಂಥದ್ದು. ಅಜ್ಜಿಯ ಅಜ್ಜಿ ಎಲ್ಲರ ಜೀವನದಲ್ಲಿ ಸಹ ಒಂದು ವಿಸ್ಮಯವಾದ ಜಗತ್ತು. ಎಷ್ಟೇ ಕಷ್ಟಗಳನ್ನ ಬಂದರೂ ಸಹ ಸದಾ ಹಸನ್ಮುಖಿಯಾಗಿ ಜೀವನವನ್ನ ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದನ್ನ ಹೇಳಿಕೊಡುವಂತಾಕಿ ಅಜ್ಜಿ. ಹಾಗೆ ಸಾಹಸ ಯಾತ್ರೆ ಅನ್ನುವಂಥ ಒಂದು ಕವಿತೆಯಲ್ಲಿ ತೆರೆಗಳು ಏಳುವ ತುಂಬಿದ ಕಡಲಲ್ಲಿ ತೇಲುತ್ತ ಸಾಗುವೆ ಹಡಗುಗಳು, ದೂರದ ದೇಶದ ಶೋಧನೆ ನಡೆಸಲು ಸಾಗಿವೆ ಕೊಲಂಬಸ್ ನೌಕೆಗಳು, ನೀರನ್ನು ಸೀಳಿ ಎದುರಿಸಿ ಗಾಳಿ ದೂರಕ್ಕೆ ಬಂದಿವೆ ಹಡಗುಗಳು, ದಡವೇ ಕಾಣದು ದಿಕ್ಕೇ ತೋಚದು ಎದೆಗುಂದದೆ ಮುಂದಕ್ಕೆ ಸಾಗಿದರು, ದಿನಗಳು ಕಳೆದಿವೆ ವಾರಗಳು ಉರುಳಿವೆ ತಿಂಗಳು ತಿಂಗಳು ಹಿಂದಕ್ಕೆ ಸರಿದಿವೆ, ಆದರೂ ಕಾಣದು ಹಸುರಿನ ವಸುದೆ ತಡೆಯಲು ಆಗದು ಹಸುವಿನ ಬಾಧೆ, ನಾವಿಕರೆಲ್ಲ ಎದುರಿಯರು ಪಯಣಕ್ಕೆ ಅವರು ಮರುಗಿದರು, ಕೊಲಂಬಸ್ಸನು ಧೈರ್ಯವ ತುಂಬಿ ಹೊಸ ಚೇತನವ ಮೂಡಿಸಿಯನು, ನಾವಿಕರೆಲ್ಲ ಸ್ಫೂರ್ತಿಯ ತಾಳಿ ಹಗಲಿರೆನ್ನದೆ ಸಾಗಿದರು, ದೂರದೆ ಕಂಡನು ನಾವಿಕನೊಬ್ಬ ಹಸಿರೇ ತುಂಬಿದ ಹೊಸದೆಯನು. ಕೊಲಂಬಸ್ಸನ ಸಾಹಸ ಯಾತ್ರೆಯನ್ನ ಕವಿತೆಯಲ್ಲಿ ಕಟ್ಟುವಂತ ಪ್ರಯತ್ನ ಮಾಡಿದ್ದಾರೆ. ತೆರೆಗಳು ಏಳುವಂತ ತುಂಬಿದ ಕಡಲಲ್ಲಿ ತೇಲುತ್ತ ಹಡಗುಗಳು ಸಾಗ್ತವೆ, ನೀರನ್ನ ಸೀಳಿ ಗಾಳಿಯನ್ನ ಎದುರಿಸಿ ದಡವೇ ಕಾಣೋದಿಲ್ಲ ಅವರಿಗೆ, ಒಟ್ಟು ಭೂಮಿನೇ ಕಾಣೋದಿಲ್ಲ, ಅವಾಗ ದಿಕ್ಕು ತೋಚದಾಗಿ ಆತಂಕ ಪಡ್ತಾರೆ ನಾವಿಕರು. ಆದ್ರೂ ಸಹ ಕೊಲಂಬಸ್ ಅವರಿಗೆ ಧೈರ್ಯವನ್ನ ತುಂಬಿ ತಿಂಗಳುಗಳು ವಾರಗಳು ದಿನಗಳು ಕಳೆದಂತೆ ಸಾಗ್ತಾರೆ. ಅವ್ರಿಗೆ ಬಹಳ ಹಸಿವಿನ ಆಹಾರ ಸಮಸ್ಯೆ ಎದುರಾಗಿ ಹಸಿವನ್ನ ಎದುರಿಸ್ತಾರೆ. ಅಂತ ಸಂದರ್ಭದಲ್ಲಿ ನಾವಿಕರಿಗೆ ಧೈರ್ಯವನ್ನು ತುಂಬಿ ಮುಂದೆ ಸಾಗ್ತಾನೆ ಕೊಲಂಬಸ್. ಕೊನೆಗೆ ಅವರಿಗೆ ಭೂಮಿಯ ದರ್ಶನ ಆಗುತ್ತೆ. ಹಾಗೆ ಶೋಧನೆ ಆಗುತ್ತದೆ ಅಮೆರಿಕ ಅನ್ನುವಂಥದ್ದೊಂದಿಗೆ ಈ ಕವಿತೆ ಪೂರ್ಣ ಆಗುತ್ತೆ. ಈ ಬಾಪು ಕಾಡೆ ಅವರು ಬರೆದಿರುವಂತ ಈ ಸುಂದರ ಮಕ್ಕಳ ಕವಿತೆ, ಮಕ್ಕಳ ಜಾತ್ರೆ ಅನ್ನುವಂತ ಈ ಕವನ ಸಂಕಲನವನ್ನ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನ ಬಾಪು ಕಾಡೆ ಅವರು ಬರೆದಿರುವಂತ ಮಕ್ಕಳ ಕವಿತೆಗಳು 71ನೇ ಸರಣಿಯ ಕೃತಿಯನ್ನ ಪರಿಚಯ ಮಾಡಿದ್ದೇನೆ. ಈ 71ನೇ ಸರಣಿಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ದಿನದ ಪರಿಚಯ ಸರಣಿಯನ್ನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.